ಈಗ ಬರ್ತಾ ಇರೋರು ಇಷ್ಟು ವರ್ಷಗಳಿಂದ ತಮ್ಮ ಸುಮಧುರ ಕಂಠದಿಂದ ಸಂಗೀತ ಲೋಕದಲ್ಲಿ ತೇಲಾಡ್ತಾ ಇರೋರು. ಆದ್ರೆ ಇವತ್ತು ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಪ್ರೇಮ ದೇವತೆಯಾಗಿ ತಮ್ಮ ಡೆಬ್ಯೂ ಪರ್ಫಾರ್ಮೆನ್ಸ್ ಅನ್ನ ನೀಡೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜೋಗಿ ಸುನಿತಾ ಹಾಗೂ ಅವರ ಪಾರ್ಟ್ನರ್ ವಿನೋದ್ ಗೊಬ್ರಗಾಲ್ ಅವ್ರನ್ನ. ಪ್ರೇಮಾಗಿ ಮಾಜಾನೆದೋ ಎಲ್ಲ ಮಾಯವೋ ಪ್ರೇಮಿ ಶರಣಂಗಚ್ಚಾಮಿ ಅಂದ್ರೆ ಮೋಸವೋ ನೀರಲ್ಲಿ ಕಂಡೆ ನಾನು ನಮ್ಮ ಸೂಪರ್ ಸ್ಟಾರು ರಾಜಾರಾಣಿ ಅಣ್ಣ ಡ್ಯಾನ್ಸಿಂಗ್ ಚಾಂಪಿಯನ್ ಅಲ್ಲಿ ಎಲಿಮಿನೇಷನ್ಗೂ ಬಂದೆ ಅಣ್ಣ. ಆದ್ರೂ ನಿಪ್ಪಮ್ಮ ಸಿಗ್ಲಿಲ್ಲ. ಇಲ್ಲಿ ನೋಡ್ರಿ ಅಣ್ಣ, ಉಣ್ಮೆ ತರ ಇರೋ ಪೀಕೆಗೂ ಒಂದು ಅಮಾಸೆ ಆವರ್ಸ್ಕೊಂಡಿದೆ. ಅದಿರ್ಲಿ ಅಯ್ಯಪ್ಪಂಗೂ ಒಂದು ಗಂಡು ಬೇರೆ ಊಟ ಸಿಕ್ತು. ನನಗೊಂದು ಬೇರ್ ಬೇಡಬೇಡ. ಅದಕ್ಕೆ ಈ ಗಿಚ್ಚಿ ಗಿಲಿ 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 ಸೆಟ್ಟಲ್ಲಿ ಸಖತ್ತಾಗಿರೋ ಹುಡುಗಿರಿದ್ದಾರಂತೆ, ಪಟಾಯಿಸನ ಅಂತ ಬಂದೀನಿ. ಇಲ್ಲ ಗಟ್ಟಿ ನಿಂಗೆ ಬಿಡು, ಬೇರೆ ಯೂಸ್ ಇಲ್ಲ. ಐ ಲವ್ ಯು, ಐ ಲವ್ ಯು. ಇಷ್ಟಿಷ್ಟದಾಗ ಬಾಬ್ ಕಟ್ ಮಾಡ್ತಾನೆ, ಪೀಕಿಂಗ್ ಇಷ್ಟದಾಗ ಕುದ್ಲು ಬಿಡೋದ್ ಕಲ್ಗಿರಿ ಫಸ್ಟ್. ಬಿಟ್ಕೊಂಡು ಐ ಲವ್ ಯು. ನನ್ಗೆ ಲವ್ ಯು ಹೇಳ್ತೇನೆ. ನನ್ ಲೆವೆಲ್ ಏನ್ ಗೊತ್ತಾ? ನಾನ್ ಯಾವ ಹೋಗ್ತೀನಿ ಅಂತ ಗೊತ್ತಾ? ನೀನ್ ಬಾಕ್ಲಾ ಕಷ್ಟ ಮಾಡಿದ್ರೆ ಯಾರು ಗೊತ್ತಾಗ್ತ. ನೀನಿಲ್ಲ ಅಂದ್ರೆ ಇನ್ನೊಬ್ಳು. ನೋಡಿ, ಹೆಣ್ಮಕ್ಳುಗಳಿಗೆ ಪ್ರಪೋಸ್ ಮಾಡ್ಬಾರ್ದು. ಹೆಣ್ಣ ಸಾಕಿರ್ತಾರಲ್ಲ ತಂದೆ ಅವ್ರ ಹತ್ರ ಕೇಳ್ಬೇಕು. ಅಪ್ಪ ಮಾವ ಮಾವ ನಿನ್ ಮಗಳು ಕೊಟ್ಟು ನಿನ್ ಮಗಳು ಕೊಟ್ಟು ಮದುವೆ ಮಾಡು. ಅಯ್ಯೋ ಕಚಡ ನನ್ನ ಮಗನೇ, ಕಪ್ರು ಮುಗ್ ನನ್ನ ಮಗನೇ, ನಿನ್ಗೆ ಹೆಣ್ಣು ಕೊಡೋ ಮೊದ್ಲು ಅದೇ ಅದೇ ನನಗೆ ಗೊತ್ತ. ದೂರ ದೂರ ದೇವ್ರೇ, ನನ್ಗೆ ಸಾವು ಕೊಡು, ಇಲ್ಲ ನನ್ಗೊಂದು ನುಡುಗಿ ಕೊಡು, ಇಲ್ಲ ಅಂದ್ರೆ ಈ ಚಾಕ್ ತಗೊಂಡ್ ಚುಚ್ಕ ಸತ್ತೋಯ್ತೀನಿ. ಇದ್ಯಾವ ಪಕ್ಷಿ? ನಾನು ಪ್ರೇಮ ಪಕ್ಷಿ. ಸುಮ್ಮ ಕುತ್ಕೊಳ್ಳಮ್ಮ, ತಿಮಿಂಗ್ಲಿಕ್ಕೆ ರೆಕ್ಕೆ ಹಾಕ್ತಂಗಿದ್ದೀನಿ. ನೀನ್ ಪ್ರೇಮ ಪಕ್ಷಿ ಏನ್ ಗೊಬ್ರ ಹಂಗ್ ನೋಡ್ತಿದ್ಯಾ? ಅಷ್ಟ್ ಚೆನ್ನಾಗ್ ಕಾಣಿಸ್ತಿದೀನ ನಾನು? ಏನಿಲ್ಲ, ರೋಪ್ ಕಟ್ಟಾದ್ರೆ ಹೊಸ ಸೆಟ್ ಹಾಕ್ಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾವ್ನಿ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಕರೆಕ್ಟ್ ಆಗಿ ಹೇಳು, ಯಾರು ನೀನು? ನಾನು ಏಂಜಲ್. ಗೊತ್ತುಗಳಮ್ಮ, ಒಳ್ಳೆ ರೈಲ್ವೆ ಇಂಜಿನ್ ಇದ್ದಂಗ ಅವಳೆ ಏಂಜಲ್ ಅಂತ ಹೇಳು. ನಾನು ಪ್ರೇಮ ದೇವತೆ. ಕುತ್ಗಳಮ್ಮ, ಮೊನ್ನೆ ಸತ್ತೋದ್ ನಮ್ಮ ಮತ್ತೆ ತೆಗಿದಿ ಪ್ರೇಮ ದೇವತೆಯ. ನಿಮ್ ಮತ್ತೆ ಈ ಡ್ರೆಸ್ ಹಾಕೋತಿದ್ಲಾ? ಮತ್ತೆ ಡ್ರೆಸ್ ಆಗ್ತಿರ್ಲಿಲ್ಲ, ಸೀರೆ ಇಟ್ಕೊಂಡು ಓಡಾಡ್ತಿದ್ರು ಒಂದೇ. ಸದ್ದಿರೋ ವಿಷಯ ಹೇಳ ಬಾಯ್ತು. ಈಗ ರೀಸೆಂಟ್ ಆಗಿ ಯಾವ್ದೇ ಪ್ಯಾದೆಗಳಿಗೆಲ್ಲ ಪ್ರಪೋಸ್ ಮಾಡಿದಿ ಅಂತಲ್ಲ, ಅವ್ರ ಹೆಸರು ಬಗಳು. ಯಾವ್ದೇ ಪೇದೆಗಳಿಗೆ ಹೆಸರೆಲ್ಲ ಇಲ್ಲೇ ಕೂತಾವ್ ನೋಡು. ಇವ್ರಿಗೆಲ್ಲ ಪ್ರಪೋಸ್ ಮಾಡಿದೆ, ಆದ್ರೆ ಇವ್ರು ಯಾರು ಒಪ್ಕೊಳ್ಳಿಲ್ಲ. ಮೊನ್ನೆ ಜೆರಾಕ್ಸ್ ಅಂಗಡಿಯಲ್ಲಿ ಒಬ್ಳಿಗೆ ಲವ್ ಲೆಟರ್ ಕೊಟ್ಟೆ, ಗೊತ್ತಾ? ಒಪ್ಕೊಂಡ್ಲಾ? ಇಲ್ಲ, 5 ಕಾಪಿ ಜೆರಾಕ್ಸ್ ಮಾಡ್ಬಿಟ್ಟು ನನಗೆ ತಂದು ಕೊಟ್ಲು. ಯಾಕೆ ಯಾಕೆ ನನ್ನ ಯಾರು ಇಷ್ಟಪಡಲ್ಲ? ನಾನಿಷ್ಟು ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ? ನಂಗೇನ್ ಕಣ್ಣಿಲ್ವಾ, ಮೂಗಿಲ್ವಾ, ಬಾಯಿಲ್ವಾ, ಹೊಟ್ಟೆ ಇಲ್ವಾ, ಮಂಡಿ ಕೈ ಕಾಲಲ್ಲಿ ಚೆನ್ನಾಗಿಲ್ವಾ? ಯಾಕೆ ಇಷ್ಟಪಡಲ್ಲ? ಯಾಕೆ ಇಷ್ಟಪಡಲ್ಲ? ಗೊಬ್ರ ಹೇಳು ಹೇಳು. ಈ ಪ್ರಾಬ್ಲಮ್ಗೆಲ್ಲ ಒಂದ್ ಸೊಲ್ಯೂಷನ್ ಇದೆ. ಹೇಳಿ. ತಗೋ ಈ ಬುಕ್ಕು. ಈ ಬುಕ್ಕಲ್ಲಿ ನಿನಗೆ ಯಾರ ಹೆಸರು ಬೇಕಾದ್ರೆ ಬರ್ಕೋ. ಅವ್ರಿಗೆ ಕೇವಲ 5 ಸೆಕೆಂಡ್ ಅಲ್ಲಿ ಅವ್ರಿಗೆ ನಿನ್ ಮೇಲೆ ಲವ್ ಆಗುತ್ತೆ. ಲವ್ ಆಗುತ್ತೆ, ಲವ್ ಆಗುತ್ತೆ. ಎನರ್ಜಿಯಾಗಿ ಹೇಳಿ, ಲವ್ ಅಂದ್ರೆ ಎನರ್ಜಿ ಇರ್ಬೇಕು. ಲವ್ ಆಗುತ್ತೆ ಕಣೋ. ಹಂಗಾರೆ ಬರೀತೀನಿ ರೀ. ಶ್ರುತಿ ಹಾಸನ್ ಅಂತ ಬರ್ಯಕ್ ಹೋಯ್ತಾವ್ನಿ ಹೇಳ್ಬಿಟ್ರಲ್ಲ. ಅವ್ರ ಹೆಸರು ಬರ್ಯಕ್ಕಾಗತ್ತಾ? ಅವ್ರ ಕೈಲಿ ನಮ್ ಭವಿಷ್ಯ ಅದೇ ಸೀಟರ್ ಬರ್ತಕ್ಕಂಥ ಹಂಗೆ ಅಳಿಸ್ಬಿಡ್ತಾರೆ. ಓಹೋ,
ಕರೆಕ್ಟ್. ಸನ್ನಿ ಲಿಯೋನ ಆಲಿಯಾ, ಸನ್ನಿ ಲಿಯೋನ ಆಲಿಯಾ. ಸನ್ನಿ ಲಿಯೋನ್. ನೀವು ನೋಡ್ತೀರಾ? ನಾನು ಅವಳ ಸಮಾಜ ಸೇವೆ ನೋಡ್ತೀನಿ, ನೀನು? ನಾನು ಅತ್ತೆ ನೋಡೋದು. ಪ್ರೇಮ ದೇವತೆ, ನನ್ಗೆ ಈಗ 1 ನಿಮಿಷ 5 ನಿಮಿಷ ಬಂದ್ ಪ್ರೀತಿ ಕೊಡೋರು ನನಗೆ ಬೇಕಾಗಿಲ್ಲ. ಮತ್ತೆ ನನ್ನನ್ನು ಇಷ್ಟಪಡೋರು ಬೇಕು ನನ್ಗೆ. ನಿನ್ನ ಇಷ್ಟಪಡೋರ? ಅದಿರ್ಲಿ ಗೊಬ್ರ, ನೀನ್ ಪ್ರೀತಿ ಮಾಡೋರ್ನ ನೀನ್ ಹೆಂಗ್ ನೋಡ್ಕೊಳ್ತೀಯ? ಪ್ರೇಮ ದೇವತೆ, ಹಾ. ಅವಳು ನನ್ನ ನೆಲಕ್ಕೆ ಪಾದನೇ ಇಡ್ಸಲ್ಲ. ಹಾ. ಅಡಿಗೆ ಮ್ಯಾಟ್ ಹಾಕ್ತೀನಿ, ಐ, ಹಾ. ಪಾತ್ರೆ ತೊಳಿತೀನಿ, ಹಾ. ಕಸ ಕೊಡಿತೀನಿ, ಹಾ. ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ, ಹಾ. ಆಫೀಸ್ಗೆ ಹೋಗ್ತೀನಿ, ಹಾ. ಅವ್ಳು ಚೆನ್ನಾಗಿ ನೋಡ್ಕೊತೀನಿ. ಹಾ. ಮಂಚದ ಮೇಲೆ ಬೆಡ್ ಹಾಕಿ 2 ದಿಂಬ ಹಾಕಿ ಅವಳನ್ನ ಎತ್ಕೊಂಡು ಹೋಗಿ ಹಾ. ಆ ಕಡೆ ಅವಳು ಮಲಗ್ಸಿ, ನಾನು ಈ ಕಡೆ ಮಲಗ್ತೀನಿ. ಇಷ್ಟೆಲ್ಲ ಪ್ರೀತಿ ಮಾಡೋನ್ಗೆ ಒಂದ್ ಹುಡುಗಿನೂ ಸಿಗ್ತಾ ಇಲ್ವಲ್ಲ. ಗೊಬ್ರ, ಗೊಬ್ರ, ಏ ಸುಂದ್ರ, ಕರೆದ್ರ ನೀನ್ ಎಷ್ಟು ಒಳ್ಳೆಯವನು. ನಿನ್ ಮನ್ಸು ಎಷ್ಟು ನಿಷ್ಕಲ್ಮಶ. ನೀನು ನೋಡಕ್ಕೆ ಎಷ್ಟು ಸುಂದ್ರ. ಇದನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳಿ. ನಿನ್ ಮನ್ಸು ನಿಷ್ಕಲ್ಮಶ. ಅದಲ್ಲ ಅದಲ್ಲ, ಏ ಸುಳ್ಳಿ ಎಷ್ಟ್ ಸಲ ಹೇಳಕ್ಕಾಗತ್ ಹೋಗಪ್ಪ. ಆಯ್ತು ಹೇಳಿ, ಅದೇನು ಮುಂದಕ್ಕೆ. ನೋಡು, ನೀನ್ ಎಷ್ಟು ಒಳ್ಳೆಯವನು. ಈ ಹುಡುಗಿರಿಗೆ ಏನ್ ಬಂದಿದೆ? ನಿನ್ನಂಥ ಒಳ್ಳೆ ಹುಡುಗರನ್ನ ಪ್ರೀತಿಸಕ್ ಅವ್ರಿಗೆ ಏನ್ ಬಂದಿದೆ ದೊಡ್ಡರಾಗ? ನಿಜವಾಗ್ಲೂ ದೊಡ್ಡರು ಕಣಪ್ಪ. ನನಗೇನಾದ್ರು ಒಬ್ಳು ಮಗಳಿದ್ದಿದ್ರೆ ನಿನಗೇ ಕೊಟ್ಟು ಅವಳನ್ನ ಮದುವೆ ಮಾಡ್ತಾ ಇದ್ದೆ. ಅತ್ತೆ 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 ಸೋದರತ್ತೆ ನಂದಡ್ಡ ಅಂತರ್ ಯಾಕತ್ತೆ? ಅಳಿಯ ಅಳಿಯ ನನ್ನಳಿಯ, ನೀನ್ ಯಾವಾಗ ಬಂದ್ಯೋ ನನ್ನಳಿಯ. ಅತ್ತೆ ಅತ್ತೆ ಸೋದರತ್ತೆ ನಂದಡ್ಡ ಅಂತರ್ ಯಾಕತ್ತೆ? ಚಿಕ್ಕ ಮಗಳು ಬೇಕಾ ನನ್ನಳಿಯ, ನಿಂಗ್ ದೊಡ್ಡ ಮಗಳು ಬೇಕಾ ನನ್ನಳಿಯ? ಚಿಕ್ಕ ಮಗಳು ಬೇಡ, ದೊಡ್ಡ ಮಗಳು ಬೇಡ, ದೊಡ್ಡ ಮಗಳು ಬೇಡ, ಚಿಕ್ಕ ಮಗಳು ಬೇಡ. ಅತ್ತೆ ನೀನೇ ಸಾಕು ಕಾಣತ್ತೆ. ಬಿಡು ಬಿಡು. ಈ ತರ ಒಂದು ಪ್ರೇಮ ದೇವತೆ ಎಲ್ಲರ ಲೈಫ್ ಅಲ್ಲೂ ಬಂದ್ರೆ ಲೈಫ್ 2 ನಿಮಿಷ ಲವ್ ಸಖತ್ತಾಗಿರುತ್ತೆ ಅಂದೆ. ಯಾರು ಬೇಕಾದ್ರೆ ಹೆಸರು ಬರ್ಕೊಂಬಿಟ್ಟು 2 ನಿಮಿಷ ಅದೇನೆ ಅಲ್ವಾ, ಆರಾಮಾಗಿರ್ಬೋದು. ಎಲ್ಲ ನೀವೆಲ್ಲ ನೋಡ್ಬಿಟ್ಟು ಮಜಾ ತಗೋತಾ ಇದೀರಾ. ನನ್ ಗತಿಗೆ ಅದು ಸಿಕ್ಕಿಲ್ಲ ಅಂದ್ಬಿಟ್ಟು ಚಂದ್ರಪ್ಪ ಕೂತಾನೆ 2 ನಿಮಿಷಕ್ಕೂ ಸಿಗ್ತಾ ಇಲ್ಲಲ್ಲ ಅಂತ. ಸುನೀತಾ ಮೇಡಮ್, ಡೆಬ್ಯೂ ಪರ್ಫಾರ್ಮೆನ್ಸ್ ಅಲ್ಲಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಪರ್ಫಾರ್ಮ್ ಮಾಡಿದಾರ, ಹೇಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಇಷ್ಟು ದೊಡ್ಡದು ರೋಪ್ ಎಲ್ಲ ಮಾಡ್ತೀನಿ. ಅದು ನನ್ನ ಸೈಜ್ಗೆ ಪಾಪ ಒಂದು 20 ಜನ ಕಷ್ಟಪಟ್ಟಿದ್ದಾರೇನೋ ಗೊತ್ತಿಲ್ಲ. ಅಲ್ಲ, ಅಲ್ಲಿ ಎಳ್ದವ್ರೆಲ್ಲ ಬಿಟ್ಟಿದ ತಕ್ಷಣ ಅಲ್ಲಿ ಎಲ್ಲ ಊಟಕ್ಕೆ ಹೋಗ್ಬಿಟ್ರು. ಹಿಂದಿದೆಲ್ಲ ಕರ್ಗೋಗಿತ್ತು, ಮತ್ತೆ ಹೋಗ್ತೀವಿ ಊಟ ಮಾಡ್ತಾರೆ. ನೋಡಲ್ಲ 20 ಜನ ಆಚೆ ಕಡೆ ಕೂತ್ಕೊಂಡು. ಸೊ ಹಾಡುವಷ್ಟು ಸುಲಭ ಆಯ್ತಾ ಆಕ್ಟಿಂಗ್? ಏನಂತೀರಾ ಸಂತ ಅವ್ರೆ? ಆಕ್ಚುಲಿ 3 ದಿನ ನಮ್ಗೆ ರಿಹರ್ಸಲ್ ಇತ್ತಲ್ಲ. ರಿಯಲ್ ನೀವ್ ಹೆಂಗೆ ನನ್ನನ್ನ ಹೆಂಗೆ ನಿಮ್ ಮನೇಲಿ ನಿಮ್ ತಮ್ಮನ್ನ ವಿನೋದ್ ಅವರ ಸ್ಟೈಲ್ ಅಲ್ಲಿ ಹೇಳಿ, ಅವ್ರು ಹೇಗೆ ಹೇಳಿದ್ರು ಅಂತ. ಇದು ಸ್ವಲ್ಪ ಆಯ್ಸು, ಅಯ್ಯೋ ಅಕ್ಕ ನಿನ್ ಬಿಟ್ಬಿಡಕ್ಕ, ಮಾತಾಡಕ್ಕ ನೀನು. ಅದ್ ಹೆಂಗ್ ಗೊತ್ತಾಕ, ನಾನು ಪ್ರೇಮ ಪಕ್ಷಿ. ನೀವೊಬ್ಬ ಗಾಯಕಿಯಾಗಿ ಮೊದಲೇ ಸರಿ ಕಲಾವಿದೆಯಾಗಿ ಏನೋ ಒಂದು ಆಕ್ಟ್ ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದೀರಲ್ಲ, ಆ ಪ್ರಯತ್ನದಲ್ಲಿ ನೀವು ಗೆದ್ದಿದ್ದೀರಾ ಸುನೀತಾ ಅವರೇ. ಅದಕ್ಕೆ ನಾನು ಹಾಗೂ ಸೃಜಾ ಇವತ್ತು ನಿಮ್ಮ ಒಂದು ಎಫರ್ಟ್ಗೆ, ನಿಮ್ಮ ಫಸ್ಟ್ ಎಂಟ್ರಿಗೆ ಅಡೆ ಡಬ್ಬಿಂಗ್ ಗೋಲ್ಡನ್ ಬಜಾರ್ 25% ಗೊಬ್ಬರನ್ಗೆ, 25% ನಿಮ್ಗೆ, ಇನ್ 50% ಅವ್ರು ಎಳ್ದವ್ರಿಗೆ, ರೋಪ್ ಎಳ್ದವ್ರಿಗೆ. ಅಕ್ಕ, ಇವತ್ತು ನೀವು ಪ್ರೇಮ ದೇವತೆ ಆಗಿದ್ದೀರಾ. ಹೌದು. ನಿಮ್ ಪ್ರೇಮದ ಕಥೆ ಹೇಳಿ. ಮದುವೆ ಆಗಿ ನಾಳೆ ಏಪ್ರಿಲ್ 29ಕ್ಕೆ 20 ವರ್ಷ ಆಗುತ್ತೆ. 19 ವರ್ಷದ ಹಿಂದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಸುಗಮ ಸಂಗೀತ ಕಾರ್ಯಕ್ರಮ. ನಾನು ನನ್ನ ಇನ್ನಿಬ್ರು 3 ಜನ ಗೆಳತಿಯರು ಹಾಡಕ್ ಹೋಗಿದ್ವಿ. ಹಾಡಕ್ ಹೋದಾಗ ನನ್ನ ಪತಿ, ಇವಾಗ ಮದುವೆ ಮಾಡ್ಕೊಂಡಿದ್ದೀನಲ್ಲ, ಅವರು ಬಂದು, ಅವರು ಒಬ್ಬ ಸಾಮಾನ್ಯ ಇವ್ರ ಜೊತೆ ಬಂದು ಕೂತ್ಕೊಂಡಿದ್ ಕೇಳಿದ್ರು ಹಾಡ್ಲ. ನನ್ನ ಇನಿಯನ ನೆಲೆಯ ಬಲ್ಲೆಯೇನೆ, ಹೇಗೆ ತಿಳಿಯಲಿಯದನು ಹೇಳೆ ನೀನೆ. ಈ ಹಾಡನ್ನ ಹಾಡ್ದೆ, ಎಲ್ಲ ಬ್ಯೂಟಿಫುಲ್ ಆಗಿ ಹಾಡ್ದೆ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋದ್ವಿ. ನಂದು 2 ವೀಲರ್. ನೀವು ಹಾಡು ಹೇಳ್ತಿರ್ಬೇಕಾರೆ ಅವ್ರೇನಂತ ಹೇಳ್ತಾರೆ? ಅಲ್ಲ, ಏನ್ ಗೊತ್ತಾ, ನೀವು ಈ ಹಾಡಾಡ್ತಾ ಇರ್ಬೇಕಾದ್ರೆ ನಿಮ್ ಯಜಮಾನ್ರೆ ಬಂದು ನಿಮ್ಮನ್ನ ಹಿಂದೆಯಿಂದ ತಬ್ಕೊಂಡ್ರೆ ಎಷ್ಟು ಖುಷಿ ಆಗ್ಬೋದು ನಿಮ್ಗೆ? ಮ್ಯಾಮ್, ಸದ್ಯ ಪಕ್ಕದಲ್ಲಿ ನಾನು ಎಲ್ಲ ರೋಡಲ್ಲಿ ಹೋಗ್ತಿರುವಾಗ ಹೆಂಗ್ ಹೇಳಿದ್ರೆ ಏನದಿಲ್ಲ ಅಸಹ್ಯ ಅಂತಾರೆ. ಹೌದಾ? ಆ ಸೀನೇ ಇಲ್ವಾ? ಅಯ್ಯೋ, ಅಷ್ಟೆಲ್ಲ ಸೀನೆ.
ನಮಸ್ಕಾರ ನಮಸ್ಕಾರ ವೆಲ್ಕಮ್ ಸರ್. ನಂಗೆ ಅರ್ಧ ಗಂಟೆ ಮುಂಚೆ Okay. ಒಂದು ವಿಡಿಯೋ ಕಾಲ್ ಮಾಡಿದ್ಲು. ಓಕೆ ನಾನು ಇಲ್ಲಿ ರೂಮ್ ನಂಬರ್ 2 ದಲ್ಲಿದ್ದೆ. ಸರಿ. ಲಕ್ಕಿಲಿ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು. ಆ ರೂಮ್ ಅಲ್ಲಿ ಏನು ಗೊತ್ತಾಗ್ತಿದ್ದಿಲ್ಲ. ಅಲ್ಲ ಏನು ಬೇರೆ ಏನೋ ತಪ್ಪು ತಿಳ್ಕೊಳ್ಳಿಲ್ಲ ತಾನೆ? ಅಲ್ಲ ಆನ್ ಮಾಡಿದೆ. ಹಲೋ ಏನಮ್ಮ ಅಂತ, ನನ್ ಡ್ರೆಸ್ ಹಿಂಗಿದೆ ಅಂತ. ಫಸ್ಟ್ ಕ್ಲಾಸ್ ಆಗಿದೆ. ವಿಂಗ್ಸ್ ಎಲ್ಲಿ ಅಂತ, ಇನ್ನ ಬರ್ತಾ ಇದೆ ಅಂತ ಅಂದು. ಸರಿ ಆಯ್ತು ಚೆನ್ನಾಗಿದೆ. ಹೌದು ನೀನೆಲ್ಲಿದೀಯಾ ಅಂತ. ನಾನು ಸ್ವಲ್ಪ ತಬ್ಬಿಬಾದೆ. ಇಲ್ಲಿ ಹಿಂಗೆ ಏನ್ ಹೇಳ್ದೆ, ನಾನು ಸಂತೋಷಲ್ಲಿ ಇದೀನಮ್ಮ ಅಂತ ಅಂದೆ. ತಕ್ಷಣ ಡಿಸ್ಕನೆಕ್ಟ್ ಆಯ್ತು. ಅಲ್ಲ ಅವಾಗ ನೀವು ಮಾತಾಡ್ತಿರ್ಬೇಕಾದ್ರೆ ಕರೆಂಟ್ ಬಂದಿಬ್ರಿ ಹೆಣ್ಮಕ್ಳು ಸುಮ್ನೆ ಹಂಗ ಹೋಗ್ಬೇಕಾಗಿತ್ತು. ಹೆಂಗಿರೋದು ನಿಮಗ್ ಬಂದಿರೋದು ವಿಂಗ್ಸು. ರೆಕ್ಕೆ ಹಾಕಿರೋದ್ ಗೊತ್ತು ಆರ್ಬಿಡೋರು. ಅಣ್ಣ 20 ವರ್ಷದಲ್ಲಿ ನಿಮ್ ಹೆಂಡ್ತಿನ ರೆಕ್ಕೆ ಕಟ್ಕೊಂಡು ನೋಡಿದಿರ ಸರ್ ಹಿಂಗೆ? ಇಲ್ಲ, ಇದೇ ಫಸ್ಟ್ ಟೈಮು. ಅಂಡ್ ಥ್ಯಾಂಕ್ಸ್ ಟು ಪಾಪ ಅವ್ರು ಯಾರೋ ಒಂದು 6-7 ಜನ ಅಲ್ಲೆಲ್ಲ ಎಳಿತಾ ಇದ್ರು. ನಿಮಗ್ ಕಾಣಿಸಿದ 6, ಅಲ್ಲಿ ಇದ್ದಿದ್ 20. ನಿಮಗ್ ಲೈಟ್ ಅಲ್ಲಿ 6 ಜನ ಕಾಣಿಸಿದಾರೆ, ಡಾರ್ಕ್ ಅಲ್ಲಿ ಇನ್ನೊಂದು 14 ಜನ ಇದ್ರು ಸರ್. ಎಲ್ಲ ಊಟಕ್ಕೆ ಹೋಗಿದ್ದಾರೆ ಸರ್. ನಿಮ್ ರೆಕ್ಕೆ ಪುಕ್ಕ ಎಲ್ಲ ಹೆಂಗ್ ಕಟ್ ಮಾಡಿದ್ರು ಅದನ್ನ ಹೇಳಿ ಸ್ವಲ್ಪ. ಫಸ್ಟ್ ನಾನು ಮೀಟ್ ಮಾಡಿದ್ದು ಒಂದು ಪ್ರೋಗ್ರಾಮ್ ಅಲ್ಲಿ ಸರ್. ಅವ್ರು ಹೇಳ್ದಂಗೆ ನನ್ನ ಇನ್ನೇನ ನೆಲೆ ಬಲ್ಲೆ ಏನೇ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ರಾಜಾಜಿನಗರ ಅನ್ನೋಲೆ ಅಂತಿದ್ರು. ಅಡ್ರೆಸ್ ಹೇಳು ಅಂತ. ಹೆಂಗ್ ಹೇಳೋದು, ಫಸ್ಟ್ ಟೈಮು ಅವಳು ಹಾಡಿದ್ದು ವಾಯ್ಸ್ಗೆ ಫಿದಾಗೋಗ್ಬಿಟ್ಟಿದೆ. ಅವ್ಳು ಹೆಂಗಾದ್ರು ಮಾತಾಡಿಸ್ಬೇಕಲ್ಲ. ಮೇಡಮ್ ನಾನು ಮುರಳಿ ಅಂತ, ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ನೀವು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತೀರಂತೆ, ನಿಮ್ದು ವಿಸಿಟಿಂಗ್ ಕಾರ್ಡ್ ತಗೋಬೋದಾ? ಪಾಪ ಪ್ರೋಗ್ರಾಮ್ ಕೇಳಕ್ಕೆ ಅಂತ ಇರ್ಬೇಕು ಅನ್ಕೊಂಡು ವಿಸಿಟಿಂಗ್ ಕಾರ್ಡ್ ಕೊಟ್ಟು. ಅನ್ಫಾರ್ಚುನೇಟ್ಲಿ ನಮ್ಮನೇಲಿ ಅವಾಗ ತುಂಬಾ ಫೋರ್ಸಬಲ್ ಇತ್ತು ಅಂತ, ಇಲ್ಲ ಇವ್ನ್ ಮದ್ವೆ ಆಗ್ಲೇಬೇಕು, ನಾನೇ ಧಾರೆ ಇರಿಸ್ಕೋಬೇಕು ಅಂತ ನಮ್ಮ ಅಮ್ಮಂಗೆ. ಬಿಕಾಸ್ ಶಿ ವಾಸ್ ಅಂಡರ್ ಅದರ್ ಪ್ರೆಷರ್ಸ್. ಅವ್ರೇನ್ ಮಾಡಿದ್ರು, ನಾನು ಹೋಗ್ಬಿಟ್ಟು ನಮ್ಮ ಅಪ್ಪಂಗೆ ಈ ತರ ಸುನೀತಾ ಅಂತ, ಕುಮಾರಿ ಸುನೀತಾ ಅಂತ ಕರೆದಿರೋದ್ರಿಂದ ಡೆಫಿನೆಟ್ ಆಗಿದೆ, ಮದ್ವೆ ಆಗಿಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಏನಾದ್ರು ಕೇಳುವಂಗಿದ್ರೆ ಇವ್ರನ್ನ ಕೇಳ್ಬೋದು ಅಂತ. ಅಷ್ಟೊತ್ತಿಗೆ ಇವರ ನನ್ನ ಫಾದರ್ ಇನ್ ಲಾ ಫ್ರೆಂಡ್ ಬಂದಿದ್ರು ಮನೆಗೆ. ಅವ್ರು ನೋಡ್ಬಿಟ್ಟು, ಇದು ನಮ್ ಸುದಿ ಮಗಳು ಸುನೀತಾ, ಹೌದಾ ಅವರು ನೋಡ್ತಾ ಇದಾರೆ ಕಣ, 1 ನಿಮಿಷ ನಾನು ಹೇಳ್ತೀನಿ ಅಂತ. ಅದಾದ ನಂತರ ನಮ್ಮಿಬ್ರದ್ದು ಭೇಟಿ ಹೆಂಗೆ ಅಂದ್ರೆ, ಜನವರಿಲಿ ಏನೋ ಪ್ರೋಗ್ರಾಮ್ ಆಗಿದ್ದು, ಫೆಬ್ರವರಿ 14th ನಮ್ ಮನೆಗೆ ಕರ್ಕೊಂಬಂದ್ರು. ಅವತ್ತಷ್ಟೇ, ಅದೊಂದೇ ದಿನ ಸರ್ ಇವಳನ್ನ ಭೇಟಿ ಆಗಿದ್ದು. ಅದಾದ್ಮೇಲೆ ಎದೆ ತುಂಬಿ ಹಾಡುವೇನು ಅಂತ ಅನ್ಬಿಟ್ಟು ಹೈದರಾಬಾದ್ ಹೊರಟೋದ್ಲು. ಫೋನ್ ಮಾಡಿದಾಗ್ಲಿಲ್ಲ, ನಾನು ರೆಕಾರ್ಡಿಂಗ್ ಅಲ್ಲಿ ಇದ್ದೀನಿ ಅನ್ನೋದು. ಅದಾದ ನಂತರ ಮಾರ್ಚ್ 3ನೇ ತಾರೀಕು ಎಂಗೇಜ್ಮೆಂಟ್, ಏಪ್ರಿಲ್ 29ಕ್ಕೆ ಮದ್ವೆನೆ ಮುಗಿಸ್ಬಿಟ್ರು. ಫಾಸ್ಟ್ ಫಾರ್ವರ್ಡ್ ಆಗಿದೆ ಎಲ್ಲ ನಿಮಗೆ. ಇಲ್ಲ, ಈ ಫಸ್ಟ್ ಟೈಮ್ ಬಂದಾಗ ಒಂದ್ ವಾರ ಅಂತರ ಇತ್ತು. ಅಷ್ಟೊತ್ತಲ್ಲಿ ನಾನ್ ರೆಕಾರ್ಡಿಂಗ್ ಹೋಗಿದ್ದೆ. ಅಪ್ಪ ಇವತ್ತು ಬರ್ತಾರೆ, ಯಾರೋ ಒಂದ್ ಹುಡುಗ ಬರ್ತಾನೆ ಅಂತ. ನಮ್ಮನೆ ಫಸ್ಟ್ ಫ್ಲೋರ್ ನಲ್ಲಿ ಇತ್ತು. ಹಿಂಗ್ ಬಗ್ ನೋಡ್ದೆ, ಇವರು ಕಾರಿಂದ ಇಳಿತಿದ್ರು. ನನ್ನ ಕಸಿನ್, ಈ ಅಪ್ಪನ್ ಎಲ್ಲೋ ನೋಡಿದೀನಿ ಕಣೆ, ಮರ್ತ ಹೋಗ್ತದೆ, ಎಲ್ಲೋ ಗೊತ್ತಾಗ್ತಿಲ್ಲ ಅಂತಂದು. ಮನೆಗೆ ಬಂದ್ಮೇಲೆ ನಂತರದಲ್ಲಿ ಹೇಳಿದ್ರು, ನಿಮ್ಮ ರವೀಂದ್ರ ಕಲಾಕ್ಷ ವಿಸಿಟಿಂಗ್ ಕಾರ್ಡ್ ತಗೊಂಡು. ಅಯ್ಯೋ, ಪ್ರೋಗ್ರಾಮ್ ಕೊಡ್ತೀಯ ಅಂದ್ರೆ ಮನೆಗೆ ಬಂದ. ಫುಲ್ ಪ್ರೋಗ್ರಾಮ್ ಕೊಟ್ಟೆ ಸರ್. ಆಮೇಲೆ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಕಲರ್ಸ್, ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್, ಚೆನ್ನಾಗಾಗ್ಲಿ. ನನಗನ್ಸುತ್ತೆ 20 years ಇಸ್ ಅ ಲಾಂಗ್ ಪೀರಿಯಡ್ ಆಫ್ ಮ್ಯಾರಿಡ್ ಲೈಫ್ ಅಲ್ವಾ? ಹಾಗಾಗಿ ಪ್ರೀತಿಯಿಂದ ಅವ್ರು ನಿಮ್ಗೆ ಏನಾದ್ರು ಕರೀತಾರ ಸರ್? ಈಗ ಮುನ್ನು, ಬೇಬಿ, ಹಿಂಗೆ ಹಂಗೆ ಅಂತ ಕರೀತಾರ? ಅದೇನಾದ್ರು ಹೆಸರುಗಳಿದ್ಯಾ? ಮಾನು ಇನ್ನೆಂತ ಕರಿತೀನಿ, ಸುಮ್ನೆ ನೀವು. ಅವ್ರಿಗೆ ತುಂಬಾ ಪ್ರೀತಿ ಬಂದಾಗ ಬರಲಿ. ಹೌದಾ? ಹಾಗೆ ಸರ್, ಎಲ್ಲ ಗಂಡಂದ್ರು ಎಷ್ಟು ಬೇಗ ಕನೆಕ್ಟ್ ಆಗ್ಬಿಡ್ತೀರಲ್ಲ. ಇನ್ಸ್ಟೆಂಟ್ ಕನೆಕ್ಷನ್.